Good morning, welcome back to my YouTube channel. ಎಲ್ಲರಿಗೂ ನಮಸ್ಕಾರ. ನಾವು ಮತ್ತೆ ವಿ ಗೆಟ್ ಬ್ಯಾಕ್ ಟು ಅವರ್ ವರ್ಕ್. ಅಯ್ಯೋ ನೆನೆ ಎಲ್ಲೆಲ್ಲೋ ಹೋಗಿದ್ವಿ. ಕೊಳಿಗೆ ಹೋಗ್ತು ಒಂದು ರೌಂಡ್ ಸುತ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಸುತ್ತಿ ಅಲ್ಲಿಂದ ಬಂದು ಸೊ ಮತ್ತೆ ವಾಪಸ್ ಮದುವೆ ಆಗ್ತಾಯಿದೆ ನಮ್ಮ ಮನೆ ಹತ್ರ. ಇವತ್ತೇ ಬೀಗ್ರೂಟ. ಮೊನ್ನೆ ಮದುವೆ ಇತ್ತು, ಮದುವೆಗೆ ಹೋಗಿದ್ವಿ. ಇವತ್ತು ಬೀಗ್ರೂಟ ಇದೆ, ಹೋಗಲ್ಲ ಬೀಗ್ರೂಟಕ್ಕೆ. ನಮ್ಮ ಕೋಳಿಗೆ ಹೋಗ್ತಾಯಿದೆ. ಬೆಳಗ್ಗೆ ಲೇಟಾಗಿ ಎದ್ದಿದ್ದೀವಿ, ಊರಿಗೆ ಹೋಗಿದ್ನಲ್ಲ. ಸೊ ಬಂದಿದ್ದು ಲೇಟು, ಮಲಗಿದ್ದು ಲೇಟು, ನಿದ್ದೆ ಇಲ್ಲ ಸರಿಯಾಗಿ, ಫುಲ್ಲು ಕೆಲಸ. ಮಾರ್ನಿಂಗ್ ನಂಗೆ ಈ ಥರ ಆಚೆಗೆ ಬರೋಕ್ಕೆ ಸಖತ್ತು ಇಷ್ಟ. ಯಾರಿಗೆಲ್ಲ ನಿಮಗೆ ಮಾರ್ನಿಂಗ್ ಈ ಥರ ಆಚೆಗೆ ಬರೋಕ್ಕೆ ಫೀಲ್ ಆಗುತ್ತೆ ದಯಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಫುಲ್ ದಿಸ್ ಈಸ್ ದ ಡೈರಿ ಆಫ್ ರೇಷ್ಮಾಸ್ ಹೋಮ್. ಫುಲ್ ವಿಡಿಯೋ ಬರೀ ರೇಷ್ಮಾ ಮೇಡಮ್ ಬಗ್ಗೆನೇ. ಬಟ್ ನಂಗೊಂದು ಬೇಜಾರು ಏನಿದೆ ಗೊತ್ತಾ, ನನ್ನ ಹಳೆ ಬಟ್ಟೆಲಿ ಕರ್ಕೊಂಡು ಹೋದ್ರು. ಚಿತ್ರಕ್ಕ ಬೇರೆ ಗಾಡಿ ಡ್ರೈವಿಂಗು ಕೊಡ್ಸಿರೋದು ಬೇರೆ ಗಾಡಿ. ನಾನು ಕೊಡ್ಸಿರೋದಲ್ಲ ಪಾಪ. ಅವ್ನ ಡ್ರೈವರ್ ಬಂದು ಓಡಾದ್ರೆ ನಾವೇನ್ ಮಾಡೋಣ. ಇದು ರೇಷ್ಮಾ ಅವ್ರ ಗಂಡನ ಮನೆ. ರೇಷ್ಮಾ ಅವ್ರ ಗಂಡನ ಮನೆಗೆ ಬಂದಿದೆ. ಇಲ್ಲ ಅಲ್ಲಿ ಗೊತ್ತಾಗ್ತೈತೆ. ನಾನು ಇಲ್ಲೇ ರೋಡ್ ಸೈಡ್ ಅಲ್ಲಿ ನಿಂತಿರ್ತೀನಿ. ಒಳ್ಳೆ ಇದು ಎಂಥದ್ದು ಏನು ಹೇಳು, ಹಳೇ ಗಾಡಿಗಳ ಸೌಂಡ್ ಬರ್ತಿತ್ತಲ್ಲ ಮೇ, ಹಂಗೈತೆ. ನಾನು ಹೇಳ್ದೆ ಫ್ರೆಂಡ್ಸ್ ಅಂದ್ರೆ ಏನು ಅಂತ. ಮುದ್ದೆ ತುಂಬಾ ಮುದ್ದೆ ಊಟ ಮಾಡ್ತೀವಿ, ಇಷ್ಟಿಷ್ಟು ತಿನ್ನಕ್ಕಲ್ಲ ಅಂತ. ಯಾವಾಗ್ಲೂ ಮಟ್ಕೆ ಅನ್ಬಾರ್ದು, ಇಟ್ಟು ಅಂತ ಮಟ್ಕೆ ಮೇಲೆ ಜ್ಞಾನ ಮಾಡಬಾರ್ದು. ಯಾವಾಗ್ಲೂ ಊಟ ಅನ್ಬಾರ್ದು ಅಂತ. ಊಟ ಯಾವಾಗ ಹೊಟ್ಟೆ ಹಸಿಯುತ್ತೋ ಅವಾಗ ಮಾತ್ರ ತಿನ್ಬೇಕು ಅಷ್ಟೇ. 12 ಗಂಟೆ ಊಟ ಮಾಡಿದ್ರೆ ರಾತ್ರಿ 8 ಗಂಟೆಗೂ ಸಾಕು. ಅಂತೂ ಫೈನಲಿ ನಮ್ಮ ಫ್ರೆಂಡ್ ಅವರು ಗಂಡನ ಮನೆಗೆ ಬಂದಿದ್ದೀವಿ. ಎಲ್ಲೆಲ್ಲಿಂದ ಹುಡುಕೊಂಡು ಗಂಡನ ಮನೆಗೆ ಬಂದ್ವಲ್ಲ, ಕರ್ಕೊಂಡ್ ಬರ್ತಾರೆ ಅನ್ನೋ ಗೆಸ್ಸು ಇರ್ಲಿಲ್ಲ ನಮ್ಗೆ. ನಮ್ಮ ರೇಷ್ಮಾ ಮೇಡಮ್ ಅವ್ರ ಮನೆಗೆ ಹೋಗಿದ್ವಿ, ಅವರ ಸ್ವಂತ ಮನೆಗೆ. ಆಂಟಿ ನೋಡಿ ಎಷ್ಟು ಒಳ್ಳೆಯವ್ರು ಗೊತ್ತಾ, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ಮನೆಗೆ ಯಾಕೆ ಬಂದಿಲ್ಲ, ನಾವು ರೂಮ್ ಮಾಡ್ಕೊಂಡಿದ್ವಿ ರಾತ್ರಿ, ಅದಕ್ಕೆ ಅಲ್ಲಿ ಹಾಕಿದ್ರಿ, ನಮ್ಮ ಮನೆಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾಯಿದ್ರು. ನನಗೆ ತುಂಬ ಹಳೇ ಬಟ್ಟೆಲಿ ಕರ್ಕೊಂಡು ಹೋಗಿದ್ರು ಫ್ರೆಂಡ್ಸ್. ನಂಗೆ ನಾಚಿಕೆ ಆಗೋಯ್ತು, ಏನು ಹೇಳೋದು ಅಂತ ಗೊತ್ತಿಲ್ಲ. ಅವ್ರದ್ದು ಎಮರ್ಜೆನ್ಸಿ ಏನೋ ಒಂದು ಕೆಲಸ ಇತ್ತು, ಆ ಕೆಲಸಕ್ಕೋಸ್ಕರ ನಾವು ಅವ್ರ ಊರು ಬೆಂಗಳೂರು ಹತ್ರ ಅವ್ರ ಊರಿದೆ, ಅಲ್ಲಿಗೆ ಹೋಗಿದ್ವಿ. ನೋಡಿ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ JCBನಲ್ಲಿ. ಅದು ಫುಲ್ಲು ಫ್ಲ್ಯಾಟ್ ಎಲ್ಲನೂ ನಮ್ಮ ರೇಷ್ಮಾ ಮೇಡಮ್ ಅವ್ರದ್ದೇನೆ. ಸೊ ಅಲ್ಲಿ ಕೆಲಸ ಮಾಡಿಸೋದಕ್ಕೋಸ್ಕರ ನಮ್ಮನ್ನು ಎಳ್ಕೊಂಡು ಕರ್ಕೊಂಡು ಹೋಗಿದ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಬರೋ ಅಷ್ಟೊತ್ತಿಗೆ ರಾತ್ರಿ ಆಯಿತು. ಅಯ್ಯೋ ತುಂಬ ಸರ್ಕಸ್ ಮಾಡ್ಕೊಂಡು ಬಂದಿದ್ದಾಯಿತು. ಫೈನಲಿ ಹೆಂಗೋ ಬಂದ್ವಿ. ಬಟ್ ನಂಗೊಂದೇ ಬೇಜಾರು, ನನ್ನ ಹಳೆ ಬಟ್ಟೆಲಿ ಕರ್ಕೊಂಡು ಹೋಗಿದ್ರು ಅಂತ ನಂಗೆ ತುಂಬ ಬೇಜಾರಾಗ್ಬಿಡ್ತು ಫ್ರೆಂಡ್ಸ್. ಹೆಂಗೆ ಬೇಕಂಗೆ ಹುಚ್ಚಿ ಥರ ಹೋಗಿದ್ದೆ ಲೈಫಲ್ಲಿ ನಾನು. ಈ ಥರ ಒಂದು ಬೇರೆ ಊರಿಗೆ ಹೋಗಿದ್ದು ಇದೇ ಫಸ್ಟ್ ಟೈಮು. ಅಲ್ಲಿ ಮಾತುಕತೆ ತುಂಬ ಚೆನ್ನಾಗಿತ್ತು, ಒಂದ್ಸರಿ ನೀವೇ ಕೇಳಿಸ್ಕೊಂಬಿಡಿ. ಅದ್ರ ಹೆಸರೇನು ಅಲ್ಲಿ ನೋಡಿ, ಅಲ್ಲಿ ಅದ್ರ ಹೆಸರೇನು ಅಂದ್ರೆ ಏನಂತೀವಿ, ನಾಯಿ ಅಂತೀವಿ ಅಂತೆ. ಚಿನ್ನಿ ಬಾರೇ ಇಲ್ಲಿ ನೀನು ನನ್ನ ಹತ್ರ. ಪಿಂಕಿ ಅದ ಅಜ್ಜಿಗೆ ಅಡ್ಜಸ್ಟ್ ಆಗ್ಬಿಟ್ಟೈತೆ ನೋಡಿ, ಎಷ್ಟು ಚೆನ್ನಾಗಿ ಕರಿತೈತೆ ನೋಡಿ ಕೈ ಎತ್ಕೊಂಡು. ನೋಡಿ ಊಟ ಇಕ್ಕಿಲ್ವ ಇನ್ನ, ನಾನು ಒಟ್ಟಿಗೆ ಊಟ ಕೊಟ್ಟಿಲ್ಲ ನಂಗೆ ಅಂತ ಹೇಳ್ತೈತೆ. ಊಟ ಕೊಡ್ತಾರೆ ಅಲ್ಲಿ ನೋಡಿ ಎಷ್ಟು ಎತ್ತರಕ್ಕೆ ನಿಂತ್ಕೊಳ್ಳೋದು ನೋಡಿ. ಅಲ್ಲೇ ವಾರಕ್ಕೆ ಒಂದ್ಸರಿ ಕೋಳಿ ಕರ್ತತಾನೆ, ಒಂದಷ್ಟ ಚಂತಾಗ ತಿರ್ಸ್ತಾನೆ. ಬಾ ಇಲ್ಲಿ. ಅದೊಂದು ಹಂಗೆ ಇಕ್ಕಿಂದಿರಾ ಮ್ಯಾಗಿನ
ಇನ್ನೊಂದು 15 ದಿವಸ ಮಾಡ್ಬಿಡ್ತೀವಿ. ಊರಬ್ಬ ಅಂತೆ. ಊರಬ್ಬಗೆ ಮಾಡಿದ್ರೆ ಹುಡುಗರು ಬರಲ್ಲ. ಮೆಷದಮ್ಮರು ಹೇಳೋರಿ ಊರೆಲ್ಲ ಹಬ್ಬ. ಮೆಷದಮ್ಮರು ಹೇಳೋರಿ ನಾನು ಪುಸ್ತಕ ಕೇಳ್ಕೊಂಡ್ಬಿಡ್ತೀನಿ ವೀರಪ್ಪ ಅಂತ ಹೇಳೋರು. ಒಂದು 50,000ಕ್ಕೆ ಹೋಗುತ್ತಾ? ಈ ಕಡೆ ಕೂತಿರೋರು ರೇಷ್ಮಾ ಅವರ ಅತ್ತೆ, ಆ ಕಡೆ ನಿಂತಿರೋರು ಅವರ ತಾಯಿ. ಇದು ಅವರ ಅಂದರೆ ಅವರ ಅತ್ತೆ ಮಾವ ಇರುವಂತಹ ಮನೆ. ಅವರಿಲ್ಲಿಲ್ಲ, ಅವರು ಸಿಟಿನಲ್ಲಿರ್ತಾರಲ್ಲ. ಸೊ ಹಾಗಾಗಿ ಅದು ನಾವು ಬಂದಿದ್ದಂತಹ ಕಾರು, ಅದನ್ನು ಡ್ರೈವ್ ಮಾಡ್ಕೊ ಬಂದಿದ್ದು ನಾವೇ ಫ್ರೆಂಡ್ಸ್. ನಾವು ರೇಷ್ಮಾ ಮೇಡಮ್ ಅವ್ರು ಡ್ರೈವರ್ ಆಗಿ ಹೋಗಿದ್ವಿ. ಸೊ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ. ಆ್ಯಂಡ್ ಅಜ್ಜಿ ಹೇಳ್ತಾ ಇದ್ದಾರೆ ಅವ್ರದ್ದು ಕುರಿ ಕತೆ. ಕುರಿನ ದೇವ್ರಿಗೆ ಬಿಟ್ಟಿದ್ರಂತೆ. ನಾಡಿದ್ದು ಮತ್ತೆ ಬೇರೆ ಊರ ಹಬ್ಬ ಬೇರೆ ಇದೆ, ಅದಕ್ಕೋಸ್ಕರನೇ ಕುರಿ ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಕುರಿ ನಾವು ಆಡೋ. ನನಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್, ಐ ಆಮ್ ಸೋ ಸಾರಿ. ನನ್ನ ಕೇಳಬೇಡಿ ಅದು ಏನು ಅಂತವ. ನನಗೆ ಈ ಪ್ರಜಾತಿಗಳು ಯಾವ್ಯಾವುದು, ಉಪಜಾತಿಗಳು ಯಾವ್ಯಾವುದು, ಈವನ್ ಜಾತಿಗಳು ಯಾವ್ಯಾವುದು ಅಂತಲೇ ಗೊತ್ತಿಲ್ಲ. ಇನ್ನೆಲ್ಲಿಂದ ಕುರಿ ಅಂದರೆ ಯಾವುದು, ಆಡಂದರೆ ಯಾವುದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಅದಕ್ಕೆ ಅಜ್ಜಿ ನಾನು ದೇವ್ರಿಗೆ ಬಿಟ್ಟಿದ್ದೆ, ಒಂದು ಕುರಿ ಸತ್ತೋಯ್ತು, ಫಸ್ಟ್ ಒಂದು 50,000 ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಐತೆ. ನಾನು ಕತೆ ಕೇಳ್ಕೊತಾ ಕೂತಿದ್ದೆ, ಯಾಕೆಂದರೆ ಆ ಕಡೆ ಕೆಲಸ ಮಾಡ್ತಾವ್ರೆ, ಇಲ್ಲಿ ನಾನು ಕೂತ್ಕೊಂಡು ಏನು ಮಾಡಲಿ, ಬಿಸಿಲು ಥರ ಕಾಣ್ತೀರಿ ನನಗೆ. ನೀವು ಗಟ್ಟಿ ಮುದ್ದೆ ತಿಂದು ಗಟ್ಟಿಯಾಗಿದ್ದೀರಿ. 83ರಿಂದ 60ಕ್ಕೆ ಇಳಿದಿದ್ದೀರಿ. ಅವೆಲ್ಲ ತಿನ್ನಲ್ಲ ಮುದ್ದೆ. ಏನು ಗೊತ್ತಾ, ಇಟ್ಟಂ ತಿಂದಂ ಬೆಟ್ಟಂ ಕಟ್ಟಿಟ್ಟಂ, ಇಟ್ಟಂ ಬಿಟ್ಟಂ ಕೆಟ್ಟಂ. ಕಲ್ಲು ಹಾಕಬೇಕು ಅಂತ ಎಷ್ಟೋ ಸಾಧನೆ ಮಾಡ್ತಾ ಇದ್ದೀನಿ, ಕೂಡ್ತಾ ಇಲ್ಲ. ಏನ ದುಡ್ಡು ಒಬ್ಬ ಅಷ್ಟೊಂದು? ಎಂತದ ಮರಳು? ಅವಾಗ ಎಷ್ಟನೇ ಇಸ್ವಿಲಿ? ಮದುವೆ ಮಾಡಿದ ಎರಡು ಜೇಬಲು ಫುಲ್ ದುಡ್ಡು. ಹೇಳಿ. ಲೈಟ್ ಕಂಬದಲ್ಲ ಅಲ್ಲಿ ಎದ್ದೋಗ್ತಿತ್ತು ಅಪ್ಪ. ಇದ್ರೊಳಗೆ ಅಂಡರ್ಗ್ರೌಂಡಲ್ಲೇ ಹೋಯ್ತಾ ಇದ್ದಿದ್ದು, ತೊಳ್ಕೊಂಡು ಮಣ್ಣು ಎಳ್ಕೊಂಡು ಬರ್ತಾ ಇರೋದು. ಲೋಡ್ ಮಾಡ್ಕೊಡ್ಬೇಕು ಅಲ್ಲಿಂದ ಕೈಯಲ್ಲಿ. ಮ್ಯಾಕ್ ತೋರ್ಸ್ಕೊಂಡ್ರೆ ಕಾಣಕ್ಕಿಲ್ಲ ಅಪ್ಪ. ಸುರಂಗ ತೋಡ್ಕೊಂಡ್ ಒಳಗೆ ಹೊಯ್ಕೊಂಡ್ ಜಳಕ ಬರ್ತಾ ಇರೋದು. ಬಂದು ಲಾರಿ ತುಂಬ್ಕೊಳ್ಳೋದು. ಮನೆ ಕಟ್ಟಿದ್ರೆ ದುಡ್ಡು ಕೊಡ್ಬೇಕಾಗಿತ್ತು ಅವ್ರಿಗೆ. ಮನೆ ಕಟ್ಟಿ ಮುಂದೊಡ್ದಿರೋದಕ್ಕೆ ಅವತ್ತು 50,000 ಇಷ್ಟ ಒಂದೇ ಸತಿ ಬಂದ್ಬಿಡ್ತು. 2 ಗಂಟೆ ಸಮಯ ತಪ್ಪಿತು. ಏನಂತಂತೂ ಕೂತ್ಕೊಂಡ ಇಬ್ರು ಎಣಿಸಿದ್ರು. ನಾನೇನಂದೆ, ಇವಾಗ ಮುನ್ನೊಡ್ದಿ ದುಡ್ಡು ಸುಮ್ಮನೆ ನೀವೆಲ್ಲ ನೆನಪಿಗಿರ್ಲಿ ಅಂತ. ನಾ ಮತ್ತೆ ಬರಲ್ಲಲ್ಲ, ಅದಕ್ಕೆ ನೀವೆಲ್ಲರೂ ನನ್ನ ನೆನಪಲ್ಲಿರ್ಲಿ ಅಂತ. ಫ್ರೆಂಡು ರೇಷ್ಮಾ ಅವ್ರ ಫ್ರೆಂಡು. ಆಮೇಲೆ 50,000 ಕೊಟ್ರಿ ಒಂದೇ ಅಮೌಂಟ್. ತಂದ್ಬಿಟ್ಟು ಅವಾಗ ತತ್ತು 2 ಗಂಟೆ ಸಮಯದಲ್ಲಿ ತತ್ತಪ್ಪ. ಆಮೇಲೆ ಏನಂತು, ಮನೆ ಕಟ್ಟಾಗಿಲ್ಲ, ಮತ್ತೆ ಮದುವೆ ಮಾಡಿ ₹1 ಸಾಲ ಮಡಗಿಲ್ಲ. ಮದುವೆ ಮಾಡ್ಕೊಂಡ್ ಬಂದಲ್ಲಪ್ಪ, ಮಾಸ್ತಿ ಮಾಡ್ಬೇಕು. ಯಾಕಂದ್ರೆ ಮಾಡ್ತೀವಿ. ಈಗ ಸಾಲ ಮಕ್ಕಳ ಮದುವೆ ನಾನು ಮಾಡ್ತೀನಿ, ಮನೆ ಕಟ್ಟಿದ್ದೀವಿ, ನ್ಯಾಯವಾಸಿ ಕೊಡಾಕ್ತೆ. ನನಗೂ ಮಾಡೋ ಕೆಲಸ ಇಲ್ಲ, ಬಿಸಿಲು ಬೇರೆ. ಸುಮ್ಮನೆ ಒಬ್ಬಳೇ ಕೂತ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಸರಿಯಾಗಿ. ಗಾಡಿ ಓಡಿಸೋದು ಕಷ್ಟ. ಏನು ಮಾಡ್ತೀರಾ, ಬಿಸಿಲಲ್ಲಿ ಸೆಕೆ, ನೀರು ಲಪ 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 ಲಪಳ ಅಂತ ಇಳೀತಾ ಇದ್ದಾವೆ ಹಂಗೇನೇನೆ.
ಇನ್ನೇನು ಮಾಡಲಿ, ಅಜ್ಜಿ ತಾತನ ವಿಷಯ ಕೇಳ್ಕೊಳ್ಳೋದು, ಫ್ಯಾಮಿಲಿ ಮ್ಯಾಟ್ರು, ಸಾಲ ಸೋಲ, ಆ ಕತೆ ಈ ಕತೆ ಅಂತ ಹೇಳ್ಕೊಂಡು ಅವ್ರ ಮಾತಾಡ್ಕೊಂಡು ಕೂತಿದ್ದೆ ಫ್ರೆಂಡ್ಸ್. 8 ಲಕ್ಷ 10 ಲಕ್ಷ ಕೊಟ್ಟಿದ್ರು. 10 ಲಕ್ಷ 1 ಲಕ್ಷ ಅಂದ್ರೆ 9 ಲಕ್ಷ. ಫೈನ್ ಮಾಡಕ್ಕೆ 50,000 ಕೊಟ್ಟೆ. ಇನ್ನು 8.5 ಲಕ್ಷ. ಇನ್ನು 8.5 ಲಕ್ಷ. ಅದಾಗಿ ನಾನು ಮಾಲ್ಕ ಕೊಟ್ಟಿದ್ದೀನಿ, ಬಡ್ಡಿ ಕಾಸು ಕೊಡ್ತಾರೆ, ಅದಾಗಿ ಜೀವನ ಮಾಡ್ತಾರೆ. ಗ್ಯಾಸ್ ನಮ್ಮದು. ಫೈನಲಿ ಫ್ಯಾಮಿಲಿ ಮ್ಯಾಟ್ರ್ ಎಲ್ಲ ಮುಗೀತು. ನಾವು ಹೊಂಟ್ವಿ ಮನೆ ಕಡಿಕೆ. ನಂಗಂತೂ ಬಿಸಿಲಲ್ಲಿ ನಿಜ ಹೇಳ್ತೀನಿ, ಮಂಗಳೂರು ಬಿಸಿಲು ಈ ರೇಂಜಿಗಿರಲ್ವೇನೋ, ಅಷ್ಟು ಬಿಸಿಲು, ಅಷ್ಟೊಂದು ಸೆಕೆ. ಯಪ್ಪ ಯಾವಾಗಪ್ಪ ನಾನು ಹಾಸನಕ್ಕೆ ಹೋಗ್ತೀನಿ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ಮೊದಲೇ ಬೇರೆ ಹಳೆ ಬಟ್ಟೆ ಹಾಕಂದರೆ ಹೋಗ್ಬಿಟ್ಟಿದ್ದೀನಿ. ರಾತ್ರಿ ಎಲ್ಲ ನಿದ್ದಿಲ್ಲ, ನನ್ನ ಗೋಳೆ ಯಾರ ಕೈಲಿ ಹೇಳ್ಕೊಳ್ಳಿಲ್ಲ. ನೀವೇ ಹೇಳಿ ನೋಡೋಣ. ಬೇಕಲ್ಲ ಎಂಥವನೇ ಆಗಿರಲಿ, ಮಗ ಸ್ಕೂಲ್ ಟೀಚರ್ ಬೇಕೇ ಬೇಕು. ಅಯ್ಯೋ ಸೋಲೂರ್ಗೆ ಹೋದ ತಾಯಿ ಹೇಳ್ತೀನಿ ಕೇಳಿ, ಮಗನ ಸಂಪಾದನೆ ಮಾಡಿರೋದು ನಾನು. ಬಸ್ಸೆಲ್ಲ ಹೊಂಟೋದು, ಅಲ್ಲೇ ಹೋಗ್ಬೇಕಾಯ್ತು. ಒಂದಿಷ್ಟು ಹಿಂಗೆ ಕಾಡಲ್ಲಿ ಕಟ್ಕೊಂಡಿದ್ರು ಆಸ್ಪತ್ರೆನ, ಅಲ್ಲೇ ಹೋಗಿ ಅವ್ನು ಕಾಸು ಪಡಿಸಿದ್ ನಾನು ಕಾಯಿಲೆನ. ಹೋದೋ ಅಟ್ಕಿಟ್ಟಿಲ್ಲ, ಕುಡಿಯೋಕೆ ನೀರು ಇಲ್ಲ, ಅಲ್ಬೆ. ಅಜ್ಜಿದು ತಾತಂದು ಮುಗಿಯೋದ ಕತೆ ನನಗೂ ಕೇಳಿ ಸಾಕಾಗೋಯ್ತು. ನಿಮಗೂ ಕೇಳಿ ಸಾಕಾಗಿರುತ್ತೆ. ಸಾಕ್ಬಿಡಿ ಮುಂದಕ್ಕೆ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಷ್ಟೇ, ಏನು ಚಿಂತೆ ಮಾಡೋಕ್ಕೋಗ್ಬಿಡಿ. ಸಾಕು ಕತೆಗಳು ಈ ಕೇಳಿ ಸರಿ ಕೇಳೋಣ. ನಾನು ಎಲ್ಲಾನು ವಿಡಿಯೋ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ. ಆ ಕಡೆ JCB ಕೆರಿತಾ ಇತ್ತು, ರೇಷ್ಮಾ ಮೇಡಮ್ ಅವರು ಕೂಗ್ತಾ ಇದ್ರು, ಬಿಜ್ಜಿ ಆಗೋರೆ. ಈ ಕಡೆ ನಮ್ಮ ಹತ್ರ ಮಾತಾಡೋರು ಯಾರೂ ಇಲ್ಲ. ಈ ಅಮ್ಮನಿಗಂತೂ ಮಾತಾಡಕ್ ಬರಕಲ್ಲ, ಆ ಅಮ್ಮ ಮಾತಾಡೋದಿಲ್ಲ ಸಾಕಲ್ಲ. ಏನಪ್ಪ ಮಾಡೋಣ ನಾನು? ತಾಯಿ ಯಾಕೆ ಹಿಂಗೆ ಎಸ್ಬಿಡ್ತಿ, ಆಟ ತಗೊಂಡ್ಬಂದಿರ್ತಿ, ಯಾಕೆ ತಾಯಿ ಮಗ ಇಲ್ಲಿ ಬಂದ್ಬಿಡ್ತಿ, ಎತ್ಕೊಬರ್ಗೆ ತಾಯಿ ಅಂತ ಅಂದ. ಹೇಳ್ಕೊಂಬಂದ ಮಗ ಎತ್ಕೊಂಬಂದು ಕೊಟ್ಟ ಕೈಗೆ. ಅಯ್ಯೋ ನಮ್ಮನೆಗೆ ಸತ್ರ ಸಾಯಿ ಸುಮಾರು ನೀರಿಲ್ಲ ಗೀರಿಲ್ಲ ಅವನಿಗೆ. ತಾಯಿನಾಕಿ ಹುಟ್ಟಿ ಕರಿತಿರ ಬಂದ್ಬಿಡ್ತು ಬೈಕೊಂಡೆ. ಆಮೇಲೆ ನೀವು ಹೋಗೋದ ಉಣ್ಣಗ ಪರಮೇಶ್ವರ ಅಜ್ಜಿ ಆಡೋ ಭಾಷೆ, ತಾತ ಬಯ್ಯೋ ಮಾತು ದಯವಿಟ್ಟು ಯಾರ ಕೇಳ್ಕೊಳಕ್ ಹೋಗ್ಬೇಡಿ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಅದು ಆ ಊರಿನ ಆ ಥರದ ಆಗಿನ ಕಾಲದ ಆ ರೇಂಜಿನ ಭಾಷೆಗಳು ಅಷ್ಟೇ ಜಾಸ್ತಿ ಕೇಳಿಸ್ಕೊಬೇಡಿ. ಅಜ್ಜಿ ನಾನು ಬೀಕ್ರ ಹತ್ರನು ಮಮ್ಮಿನ ಹತ್ರನು ಮಾತಾಡಬೇಕು, ಕೂರಲ್ಲೇ ಅನ್ನೋ ಆಟ, ತಾತ ಇಟ್ಟು ಬೇಯಿಸ್ಬೇಕು ಬಾರಲ್ಲೇ ಅನ್ನೋ ಆಟ. ನಾನು ಎಲ್ಲಿ ಅಂತ ಸಿಕ್ಕಾಕನ್ ಸಾಯನ ಮರ್ರೆ ಹೇಳಿ ನೋಡೋಣ. ಇವಾಗ ಮಾತಾಡು, ಅಡಿಗೆ ಗ್ಯಾಸ್ ಹಚ್ಚು, ಅಡಿಗೆ ಮಾತಾಡು ಬೇಡ. ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ರೇಷ್ಮಾ ಮೇಡಮ್ ಜೊತೆ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಒಂದು ರೌಂಡ್ ಬಿಸಿಲಲ್ಲಿ ಬೆಂದು ನೊಂದು ಸುಟ್ಟು ಕರ್ಕಲಾಗಿ ಹಳೆ ಬಟ್ಟೆ ಹಾಕೊಂಡು ಹುಚ್ಚಿ ಥರ ನೋಡಿ ಇಲ್ಲಿ ನನ್ನ ಹುಚ್ಚಿ ವೇಷನ ಈ ಥರ ಹೋಗಿ ಆ ಕಡೆಯಿಂದ ಸೇಫಾಗಿ ಎಲ್ಲರನ್ನೂ ಕರ್ಕೊಬಂದು ಮನೆಗೆ ಕರ್ಕೊಬಂದ್ಬಿಟ್ಟು ನಮ್ಮ ಮನೆಗೆ ನಾನು ಬಂದ್ಬಿಟ್ಟೆ. ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಗೆಲ್ರಿಗೂ ನನ್ನ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.